ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆನೇ ಬೇಗನೆ ಎದ್ದು ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ಈ ರೀತಿ ಸಿಂಪಲಾಗಿ ಒಂದು ರಂಗೋಲಿಯನ್ನು ಬಿಡಿಸಿದ್ದೀನಿ. ಈ ರಂಗೋಲಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು, ಅಂದರೆ ಮನೆ ಗೂಡಿಸಿ ಒರೆಸಿ ಎಲ್ಲ ಮುಗಿಸ್ಕೊಂಡು ಈಗ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ ಆದ್ದರಿಂದ ಶ್ರೀಚಕ್ರದ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಈ ಶ್ರೀಚಕ್ರ ರಂಗೋಲಿ ಹಾಕೋದ್ರಿಂದ ನಮ್ಮ ಮನೆಯಲ್ಲಿರುವ ದಾರಿದ್ರ್ಯ ದೂರ ಆಗುತ್ತೆ, ಸಕಲ ಅರಿಷ್ಟಗಳು ದೂರ ಆಗುತ್ತೆ. ಬೇಕಾದರೆ ನೀವು ಇದನ್ನು ಹಾಕಿ ಮಾಡಿ ನೋಡಿ. ಈ ಶ್ರೀಚಕ್ರ ಲಕ್ಷ್ಮಿಯ ಸಂಕೇತವಾಗಿದೆ. ಬರೀ ಲಕ್ಷ್ಮಿ ಅಷ್ಟೇ ಅಲ್ಲ, ಲಕ್ಷ್ಮೀ ನಾರಾಯಣರನ್ನು ಪೂಜೆ ಮಾಡಿದಷ್ಟೇ ನಮಗೆ ಫಲ ಸಿಗುತ್ತೆ. ಈ ಶ್ರೀಚಕ್ರವನ್ನು ಹಾಕಿ ಇಲ್ಲಿ ಶ್ರೀಕಾರ ಹಾಕಬೇಕು. ನಂತರ ಇಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಇಟ್ಟು ಲಕ್ಷ್ಮಿಗೆ ಸಂಬಂಧಪಟ್ಟಿರುವ ಕೆಲವೊಂದು ಶ್ಲೋಕಗಳು ಮಂತ್ರಗಳು ಇರುತ್ತಲ್ಲ, ನಿಮಗೆ ತಿಳಿದಿರುವ ಮಂತ್ರ ಶ್ಲೋಕವನ್ನು ಪಠಣ ಮಾಡಿ ಆದಷ್ಟು ಭಕ್ತಿಯಿಂದ ಪೂಜೆ ಮಾಡಿದರೆ ಖಂಡಿತವಾಗಲೂ ತಾಯಿ ಒಲಿಯುತ್ತಾಳೆ. ಮನೆಯಲ್ಲಿ ಸಕಲ ಐಶ್ವರ್ಯ ನೆಲೆಸಿರುತ್ತೆ, ಧನ ಧಾನ್ಯ ಅಭಿವೃದ್ಧಿನೂ ಆಗುತ್ತೆ, ಮಕ್ಕಳಿಗೆ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಈ ಶ್ರೀಚಕ್ರದ ರಂಗೋಲಿಗೆ ತುಂಬಾ ಶಕ್ತಿ ಇದೆ, ಅಷ್ಟೇ ಫಲವನ್ನು ಸಹ ಕೊಡುತ್ತದೆ. ಭಕ್ತಿಯಿಂದ ನೀವು ಮನೆಯಲ್ಲಿ ಹಾಕಿ ಪೂಜೆಯನ್ನು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತದೆ. ಸ್ವಲ್ಪ ದಿನದಲ್ಲಿಯೇ ಮನೆಯಲ್ಲಿ ಎಷ್ಟು ವಾತಾವರಣ ಚೆನ್ನಾಗಿರುತ್ತೆ, ಒಂದು ಪಾಸಿಟಿವ್ ವೈಬ್ರೇಷನ್ನು ಸಹ ಇರುತ್ತೆ. ನಾನು ಮಂಗಳವಾರ ಶುಕ್ರವಾರ ಈ ಶ್ರೀಚಕ್ರದ ರಂಗೋಲಿಯನ್ನು ಹಾಕಿ ಪೂಜೆ ಮಾಡ್ತಾ ಇರ್ತೀನಿ. ನಾನು ಬ್ಲಾಗ್ ಮಾಡಿ ತುಂಬಾ ದಿವಸ ಆಗಿಬಿಡ್ತು, ಹೆಚ್ಚು ಕಡಿಮೆ 1 ತಿಂಗಳು ಆಗಿದೆ. ಇದ್ದಕ್ಕಿದ್ದಂಗೆ ನನಗೆ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ನನಗೆ ಪೂಜೆ ಮಾಡೋಕ್ಕಾಗಲಿ, ಪೂಜಾ ಬ್ಲಾಗ್ಸನ್ನು ನಾನು ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಆರೋಗ್ಯದಲ್ಲಿ ಎಷ್ಟೋ ನನಗೆ ಸುಧಾರಣೆ ಆಗಿದೆ. ಕೆಲವೊಂದು ಮಂತ್ರಗಳ ಪಠನೆಯಿಂದ ಉಚ್ಚಾರಣೆಯಿಂದ ನನಗೆ ಎಷ್ಟೋ ಸ್ವಲ್ಪ ಗುಣಮುಖ ಆಗಿದ್ದೀನಿ. ಡಾಕ್ಟ್ರ್ ಹತ್ರನೂ ತೋರಿಸ್ಕೊಂಡಿದ್ದೀನಿ, ಮತ್ತು ಮಂತ್ರದ ಶಕ್ತಿಯಿಂದ ನನ್ನ ಆರೋಗ್ಯದಲ್ಲಿ ಎಷ್ಟೋ ಒಂದು ಸುಧಾರಣೆ ಆಗಿದೆ. ಇದ್ರ ಬಗ್ಗೆನೂ ಮುಂದಿನ ಬ್ಲಾಗ್ಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ಬ್ಲಾಗು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ಶ್ರೀಚಕ್ರದ ರಂಗೋಲಿಯನ್ನು ಮಂಗಳವಾರ ಶುಕ್ರವಾರ ಮತ್ತು ಹುಣ್ಣಿಮೆಯ ದಿವಸ ಹಾಕಿ ಪೂಜೆ ಮಾಡೋದರಿಂದ ಅತ್ಯಂತ ಫಲವನ್ನು ಕೊಡುತ್ತದೆ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾನು ತಿಂಡಿ ತಿಂತಾಯಿದ್ದೀನಿ. ತಿಂಡಿ ಬಂದು ಬೆಳಗ್ಗೆ ಚಿತ್ರಾನ್ನ ಮಾಡಿದೆ. ಎಲ್ಲರೂ ತಿಂಡಿ ತಿಂದಾಯಿತು. ನಮ್ಮನೆ ತಿಂಡಿ ತಿಂದ್ಕೊಂಡು ಅವರು ಕೆಲಸಕ್ಕೆ ಹೋದರು, ಮಕ್ಕಳು ಕಾಲೇಜಿಗೆ ಹೋಗಿದ್ದರು. ನನ್ನದೇ ಸ್ವಲ್ಪ ಲೇಟ್ ಆಯಿತು, ವಾರದ ದಿವಸ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಪೂಜೆ ಮಾಡಿದ ನಂತರನೇ ನಾನು ತಿಂಡಿಯನ್ನು ತಿನ್ನೋದು. ತಿಂಡಿ ತಿಂದು ಹಾಗೆ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ರೊಟೀನು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.